ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಉಲ್ಲದ ಉಲ್ಲವಿನಲ್ಲಿ ಕಥಾ ಸರಣಿಯ 49ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಚಿಕ್ಕ ವಯಸ್ಸಿನ ಮೃದು ಮನಸ್ಸಿನ ಅನ್ವಿತಾ ಈಗ ಕಠಿಣ ಸ್ವಭಾವದ ಮಹಿಳೆಯಾಗಿ ಬದಲಾಗಿದ್ಲು. ಈ ಅನ್ವಿತಾ ಯಾವುದೇ ಪರಿಸ್ಥಿತಿಯನ್ನಾದ್ರೂ ಎದುರಿಸಬಲ್ಲಳು, ಆದ್ರೆ ರಾಜಿಗೆ ಮಾತ್ರ ಒಪ್ಪೋದಿಲ್ಲ. ಆಕೆಯ ಹೃದಯ ಯಾವುದಕ್ಕೂ ಕರಗೋದಿಲ್ಲ ಎಂಬ ಅನುಮಾನ ಅವನಲ್ಲಿ ಮೂಡಿತು. ಇದನ್ನೆಲ್ಲ ನೋಡಿ ತಾನು ಆಶಿಕ್ಗೆ ಎಲ್ಲವನ್ನ ತಿಳಿಸಿರುವ ವಿಷಯ ಅನ್ವಿತಾಗೆ ಗೊತ್ತಾದ್ರೆ ತನ್ನ ಮೇಲಿಟ್ಟ ನಂಬಿಕೆ ಮತ್ತು ಸ್ನೇಹವನ್ನ ಸಂಪೂರ್ಣವಾಗಿ ಕಳ್ಕೊಳ್ತಾಳೆ ಎಂಬ ಭಯ ರಿಷಬ್ನನ್ನ ಕಾಡ್ತು. ರಿಷಬ್ ಅಷ್ಟೊಂದು ಚಿಂತಿತನಾಗಿರೋದನ್ನ ನೋಡಿ ರಿಧಿಮಾ ಅವನ ಭುಜ ತಟ್ಟಿ ಏನಾಯ್ತು ಅಂತ ಕಣ್ಣಲ್ಲೇ ಸನ್ನೆ ಮಾಡಿದ್ಲು. ರಿಷಬ್ ತಲೆಯಾಡಿಸಿ ಮತ್ತೆ ಟಿವಿಯತ್ತ ಗಮನ ಹರಿಸ್ದ. ಇನ್ನೊಂದೆಡೆ ಯುವ ವರದಿಗಾರನ ಆಧಾರರಹಿತ ಪ್ರಶ್ನೆಯನ್ನ ಕೇಳಿದ ವೇದಿಕೆಯಲ್ಲಿದ್ದ ಆಶಿಕ್ ಮೈಕ್ ಹಿಡಿದು ಮುಗುಳ್ನಗ್ತಾ, ವರದಿಗಾರರಾಗುವ ಮುನ್ನ ನೀವು ಕೋರ್ಟ್ ಡ್ರಾಮಾ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಿದ್ದೀರಿ ಅನ್ಸುತ್ತೆ. ಅದಕ್ಕೆ ಯಾವುದೇ ಆಧಾರವಿಲ್ಲದೆ ಇಂತಹ ಆರೋಪಗಳನ್ನ ಮಾಡ್ತಾ ಇದ್ದೀರಾ. ಈ ಪ್ರಕರಣದಲ್ಲಿ ನೀವೇ ವಕೀಲರಾಗಿ ನೀವೇ ನ್ಯಾಯಾಧೀಶರಾಗಿ ತೀರ್ಪು ನೀಡ್ಬಿಟ್ಟಿದ್ದೀರಿ ಅಂದ. ಆಶಿಕ್ನ ಮಾತಿಗೆ ಹಾಲ್ನಲ್ಲಿದ್ದ ಉಳಿದ ವರದಿಗಾರರು ನಕ್ಕರು. ಆ ವರದಿಗಾರ ಮುಜುಗರದಿಂದ ಕೆಳಗೆ ಕುಳಿತ. ನಂತರ ಆಶಿಕ್ ಗಂಭೀರ ಸ್ವರದಲ್ಲಿ ಹೀಗೆಂದ, ನೀವೆಲ್ಲರೂ ತುಂಡು ತುಂಡಾಗಿ ಪ್ರಶ್ನೆಗಳನ್ನ ಕೇಳಿ ಅಪೂರ್ಣ ಸತ್ಯಗಳಿಂದ ಗೊಂದಲಕ್ಕೊಳಗಾಗುವ ಬದಲು ನನ್ನ ಜೀವನದಲ್ಲಿ ಈ ಎಲ್ಲಾ ಘಟನೆಗಳು ಹೇಗ್ ಶುರುವಾದವು ಎಂಬುದನ್ನ ಮೊದಲಿನಿಂದನೂ ಹೇಳ್ತೀನಿ. ಪೂರ್ತಿಯಾಗಿ ಕೇಳಿ, ಅರ್ಥ ಮಾಡ್ಕೊಂಡ್ಮೇಲೇನೂ ನಿಮ್ಗೆ ಪ್ರಶ್ನೆಗಳಿದ್ರೆ ಖಂಡಿತ ಉತ್ತರಿಸ್ತೀನಿ. ಹೀಗೆ ಹೇಳಿದ ಆಶಿಕ್ ಆಸ್ಟ್ರೇಲಿಯಾದಲ್ಲಿ ತನಗೆ ಅನ್ವಿತಾಳ ಪರಿಚಯವಾದದ್ದು, ಅದು ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಬದಲಾಗಿದ್ದು, ಅಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ತನಗಾಗಿ ಅನ್ವಿತಾ ಜೀವ ಮುಡಿಪಾಗಿಟ್ಟಿದ್ದು, ಆಕೆಯ ಸಾವು ಮತ್ತು ತನಗಾದ ಮಾನಸಿಕ ಆಘಾತ ಎಲ್ಲವನ್ನೂ ಮಾಧ್ಯಮಗಳೊಂದಿಗೆ ಹಂಚಿಕೊಂಡ. ತರುವಾಯ ತಾನು ಆಕಸ್ಮಿಕವಾಗಿ ಅನ್ವಿತಾಳನ್ನ ಭೇಟಿಯಾದದ್ದು, ನಿಹಾರಿಕಾ ಜೋಯಿಶ್ ಅವರ ವಿನಂತಿಯ ಮೇರೆಗೆ ಅನ್ವಿತಾಳ ಗುರುತಿನಲ್ಲಿ ನಟಿಸಿ ತನ್ನನ್ನ ಆಘಾತದಿಂದ ಹೇಗೆ ಹೊರತಂದ್ಲು ಎಂಬುದನ್ನು ವಿವರಿಸಿದ. ಮಾಧ್ಯಮದವರಿಗೆ ಇದು ಕಥೆಯಂತೆ ಅನ್ಸಿದ್ರು ಅದಕ್ಕೆ ಸಂಬಂಧಿಸಿದ ಫೋಟೋಗಳು ಹಾಗೂ ವೈದ್ಯಕೀಯ ದಾಖಲೆಗಳನ್ನ ಆಶಿಕ್ನ ಅಸಿಸ್ಟೆಂಟ್ ರಾಜೀವ್ ದೊಡ್ಡ ಪರದೆಯ ಮೇಲೆ ಪ್ರದರ್ಶಿಸಿದ್ರು. ಅದರ ನಂತರ ಯಾರಿಗೂ ಯಾವುದೇ ಅನುಮಾನ ಉಳಿಲಿಲ್ಲ. ಆಶಿಕ್ ಒಂದೇ ಮಾತಿನಲ್ಲಿ ಮಾಧ್ಯಮಗಳ ಅರ್ಧಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ಶಾಂತವಾಗಿ ಉತ್ತರಿಸಿದ್ದ. ಆದ್ರೆ ಇದೆಲ್ಲದರ ನಡುವೆ ಆಶಿಕ್ ಕೆಲವು ಸಂಗತಿಗಳನ್ನ ಜಾಣತನದಿಂದ ಮುಚ್ಚಿಟ್ಟಿದ್ದ. ಮೊದಲನೆಯದಾಗಿ ಅನ್ವಿತಾಳ ಗತಕಾಲ ಮತ್ತು ಆಕೆಯ ಕರಾಳ ಮುಖದ ಬಗ್ಗೆ ಮಾಧ್ಯಮಗಳಿಗೆ ಒಂದೇ ಒಂದು ಮಾತನ್ನು ಹೇಳಿರಲಿಲ್ಲ. ಎರಡನೆಯದಾಗಿ ಅನ್ವಿತಾಳ ಮೇಲಿದ್ದ ತನ್ನ ನಿಜವಾದ ಭಾವನೆಗಳನ್ನಾಗಲಿ, ತನಗೆ ಪ್ರೀತಿಯ ಅರಿವಾದಾಗ ಆಕೆಯ ಬಳಿಗೆ ಮರಳಿ ಹೋಗಿದ್ದನ್ನಾಗಲಿ ಅಥವಾ ತಪ್ಪು ತಿಳುವಳಿಕೆಯಿಂದ ಹಠಕ್ಕೆ ಬಿದ್ದು ಮದುವೆಗೆ ಒಪ್ಪಿದ್ದನ್ನಾಗಲಿ ಆತ ಬಹಿರಂಗಪಡಿಸಲಿಲ್ಲ. ಒಟ್ಟಾರೆಯಾಗಿ ಅನ್ವಿತಾ ಇಬ್ಬರ ಗೌರವಕ್ಕೂ ಕಳಂಕ ಬಾರದಂತೆ, ಜನರು ಅವರನ್ನ ನಿಂದಿಸದಂತೆ ಆಶಿಕ್ ಜಾಗೃತೆ ವಹಿಸಿದ್ದ. ತನ್ನ ಸ್ವಾರ್ಥಕ್ಕಾಗಿ ಯಾರ ಗೌರವವನ್ನು ಹರಾಜು ಹಾಕುವುದು ಆಶಿಕ್ ಜೋಯಿಶ್ನ ಸ್ವಭಾವವಾಗಿರಲಿಲ್ಲ. ಆಶಿಕ್ ಮಾತು ಮುಗಿಸೋವರೆಗೂ ಸಭಾಂಗಣದಲ್ಲಿ ಮೌನ ಆವರಿಸಿತ್ತು. ನಂತರ ಮಧ್ಯವಯಸ್ಕ ಮಹಿಳಾ ವರದಿಗಾರ್ತಿಯೊಬ್ಬರು ಎದ್ದು ನಿಂತು ಹೀಗೆ ಕೇಳಿದ್ರು, ಮಿಸ್ಟರ್ ಜೋಯಿಶ್, ನೀವ್ ಹೇಳಿದ ಕತೆನ ನೋಡಿದ್ರೆ ನಿಮ್ಮ ಮತ್ತು ನಿಮ್ಮ ನಿಶ್ಚಿತಾರ್ಥದ ಪತ್ನಿಯ ನಡುವೆ ಎಲ್ಲವೂ ಸ್ಪಷ್ಟವಾಗಿದೆ ಅನ್ನಿಸ್ತಿದೆ. ಹಾಗಿರುವಾಗ ನಿನ್ನೆ ರಾತ್ರಿ ಸಾರ್ವಜನಿಕರ ಮುಂದೆ ಆಕೆ ಆ ಕಚೇರಿಯ ಉದ್ಯೋಗಿಗೆ ಅಷ್ಟೊಂದು ನಿಂದಿಸಿದ್ದು ಏಕೆ? ನಿಮ್ಮ ಸಂಬಂಧದಲ್ಲಿ ಏನೋ ಕೊರತೆ ಇತ್ತು ಎಂದು ನಿಮ್ಗೆ ಅನ್ಸೋದಿಲ್ವಾ? 2-3 ವರ್ಷಗಳ ನಂತರ ಆ ಮಹಿಳೆಯನ್ನ ಮತ್ತೆ ಭೇಟಿಯಾದಾಗ ನೀವು ಆಕೆಯತ್ತ ಆಕರ್ಷಿತರಾಗಿದ್ದೀರಿ, ನೀವಿಬ್ರು ಹತ್ರವಾಗಿದ್ದೀರಿ. ಇದನ್ನ ಸಹಿಸದೆ ನಿಮ್ಮ ಭಾವಿ ಪತ್ನಿ ಪಾರ್ಟಿಯಲ್ಲಿ ಆಕೆಗೆ ಬೈದಿದ್ದಾರೆ. ಇಷ್ಟೆಲ್ಲ ಆದ್ರೂ ಆ ಉದ್ಯೋಗಿ ಮಹಿಳೆ ಮೌನವಾಗಿದ್ರು. ಹಾಗಾದ್ರೆ ಆಕೆಯ ಮೌನವೇ ಈ ಸಂಬಂಧದ ನಿಜವಾದ ಸತ್ಯ ಅಂತ ನಾವು ಭಾವಿಸಬಹುದೇ? ಹಾಗಿದ್ರೆ ನನ್ನ ಪ್ರಶ್ನೆ ಅಂದ್ರೆ, ನಿಮ್ಮ ಉದ್ಯೋಗಿಯೊಂದಿಗೆ ನಿಮ್ಗೆ ಸಂಬಂಧವಿದೆಯೇ ಅಥವಾ ಇಲ್ವೇ? ಸಂಬಂಧವಿಲ್ಲದಿದ್ರೆ ನಿಮ್ಮ ನಿಶ್ಚಿತಾರ್ಥದ ಪತ್ನಿಗೆ ವಿವರಿಸಿ ಹೇಳುವ ಬದಲು ನಿಶ್ಚಿತಾರ್ಥವನ್ನೇ ಮುರಿಯಲು ಯಾಕೆ ನಿರ್ಧರಿಸಿದ್ರಿ? ಒಂದ್ ವೇಳೆ ನಿಜವಾಗಿಯೂ ನಿಮ್ಮಿಬ್ರ ನಡುವೆ ಸಂಬಂಧವಿದ್ರೆ ನಿಶ್ಚಿತಾರ್ಥ ಕೊನೆಗೊಂಡ ಮೇಲೆ ಆ ಸಂಬಂಧವನ್ನ ಮುಂದುವರಿಸ್ತೀರಾ? ಆಶಿಕ್ ಜೋಯಿಶ್ ಅವರ ವೈಯಕ್ತಿಕ ಪ್ರೇಮ ಜೀವನ ಭವಿಷ್ಯದಲ್ಲಿ ಯಾವ ತಿರುವು ಪಡೆಯಲಿದೆ?
ಆ ಮಹಿಳಾ ವರದಿಗಾರ್ತಿಯ ಈ ನೇರ ಹಾಗೂ ತೀಕ್ಷ್ಣ ಪ್ರಶ್ನೆಗಳು ಇಡೀ ಸಭಾಂಗಣದಲ್ಲಿ ನಿಶಬ್ದವನ್ನ ಉಂಟು ಮಾಡಿದ್ವು. ಎಲ್ಲರೂ ಕಣ್ಣುಗಳು ಈಗ ಆಶಿಕ್ ಜೋಯಿಸ್ನ ಮುಖದ ಮೇಲೆ ಏನಿಟ್ಟಿದ್ವು. ಅವನು ನೀಡುವ ಉತ್ತರಕ್ಕಾಗಿ ಕಾಯ್ತಾ ಇದ್ವು. ನೋಡಿ, ಇಲ್ಲಿ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ಅವಳನ್ನ ಬರೀ ಆಫೀಸ್ ಎಂಪ್ಲಾಯ್ ಅಂತ ಕರೆದು ಒಂದು ವಸ್ತುವಿನ ತರ ನಡೆಸ್ಕೊಡ್ಬಾರ್ದು. ಅವಳಿಗೆ ಒಂದು ಹೆಸರಿದೆ, ಎಷ್ಟು ಸುಂದರವಾದ ಹೆಸರು ಅಲ್ವಾ? ಆದ್ರೆ ಬರೀ ಹೆಸರಷ್ಟೇ ಸುಂದರವಲ್ಲ, ಆ ಹೆಸರನ್ನೇ ತನ್ನ ಸ್ವಂತ ಗುರುತನ್ನಾಗಿ ಮಾಡ್ಕೊಂಡಿದ್ದಾಳೆ. ಅವಳು ಪಟ್ಟಿರೋ ಕಷ್ಟಗಳನ್ನ ಪದಗಳಲ್ಲಿ ಹೇಳೋಕೆ ನನ್ನಿಂದ ಸಾಧ್ಯ ಇಲ್ಲ. ಅವಳ ಹೆಸರು ಅನ್ವಿತಾ, ನನ್ನ ಜೀವರಕ್ಷಕಿ. ಹೀಗೆ ಹೇಳುವಾಗ ಆಶಿಕ್ ಮುಖದಲ್ಲಿ ಕಾಣ್ತಿದ್ದ ಹೊಳಪು ಮತ್ತು ಸಂತೋಷ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಭಾಸವಾಯಿತು. ಅತ್ತ ಅನ್ವಿತಾಳ ಮನೆಯಲ್ಲಿ ಟಿವಿ ನೋಡ್ತಿದ್ದ ರಿಷಬ್ ಈ ಉತ್ತರವನ್ನ ಕೇಳಿ ಅನ್ವಿತಾಳ ಮುಖಭಾವ ಹೇಗಿದೆ ಅಂತ ಓದೋಕೆ ಟ್ರೈ ಮಾಡ್ದ. ಅವಳ ಕಣ್ಣುಗಳಲ್ಲಿ ಒಂದು ಸಣ್ಣ ಭಾವನೆ ಬಂದು ಹೋಗಿದ್ದನ್ನ ಗಮನಿಸ್ದ. ಅದನ್ನ ಅವಳಿಂದ ಮರೆಮಾಚಲು ಅನ್ವಿತಾ ತನ್ನ ಮಡ್ಲಲ್ಲಿದ್ದ ಆಯುಷ್ ಜೊತೆ ಏನೋ ಹೇಳ್ತಾ ಆಟ ಆಡೋಕೆ ಪ್ರಾರಂಭಿಸಿದ್ಲು. ಆದ್ರೆ ಅವಳ ಕಣ್ಣುಗಳು ತಾನಾಗಿಯೇ ಟಿವಿ ಪರದೆಯತ್ತ ತಿರುಗುತ್ತಿದ್ದುದನ್ನ ಕಂಡ ರಿಷಬ್ಗೆ ಬಹುಶಃ ಇನ್ನೂ ನನ್ನ ಭರವಸೆ ಇದೆ ಎಂದೆನಿಸ್ತು. ಆಶಿಕ್ನ ಮಾತು ಮುಗಿತಾ ಇದ್ದಂತೆ ಮಹಿಳಾ ವರದಿಗಾರ್ತಿ ಮುಗುಳ್ನಗ್ತಾ ಮತ್ತೊಮ್ಮೆ ಮೈಕ್ ಹಿಡಿದು ಕೇಳಿದ್ಲು. ಖಂಡಿತ ಸರ್, ಈಗ ನೀವು ಮತ್ತು ಅನ್ವಿತಾ ಅವರ ನಡುವಿನ ಸಂಬಂಧವನ್ನ ನಾವು ಹೇಗ್ ನೋಡಬಹುದು? ಜೊತೆಗೆ ನಿನ್ನೆ ರಾತ್ರಿಯಿಂದ ನಿಮ್ಮ ನಿಶ್ಚಿತಾರ್ಥದ ಹುಡುಗಿ ಎಲ್ಲಿಯೂ ಕಾಣಿಸ್ತಿಲ್ಲ, ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಮತ್ತು ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಇದಕ್ಕೆ ಏನ್ ಹೇಳ್ತೀರಾ? ವರದಿಗಾರ್ತಿಯ ಪ್ರಶ್ನೆ ಕೇಳಿ ಆಶಿಕ್ ಕ್ಷಣಕಾಲ ಆಳವಾದ ಆಲೋಚನೆಯಲ್ಲಿ ಮುಳುಗ್ದ. ನಂತರ ಮೈಕ್ ಹತ್ತಿರ ತೆಗೆದುಕೊಂಡು ಗಂಭೀರ ಸ್ವರದಲ್ಲಿ ವರದಿಗಾರರನ್ನ ನೋಡ್ತಾ ಹೇಳ್ದ. ನೋಡಿ, ನನ್ನ ಮತ್ತೆ ಅನ್ವಿತಾ ನಡುವಿನ ಸಂಬಂಧ ಭವಿಷ್ಯದಲ್ಲಿ ಹೇಗಿರುತ್ತೆ ಅಂತ ನಾನು ಈಗಲೇ ಹೇಗ್ ನಿಖರವಾಗಿ ಹೇಳಲಿ? ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಸಂಬಂಧ ನಿಲ್ಲಬೇಕಾದ್ರೆ ಇಬ್ರು ಬೇಕು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಸಂಬಂಧದಲ್ಲಿ ನಾನು ಒಂಟಿಯಾಗಿದ್ದೀನಿ. ಹಾಗಾಗಿ ಮುಂದೆ ಏನಾಗುತ್ತೆ ಅಂತ ಹೇಳೋದು ಕಷ್ಟ. ಆದ್ರೆ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅನ್ವಿತಾ ಕಡೆಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ನನ್ನ ಒತ್ತಡದಿಂದಾಗಿ ಈ ಸಂಬಂಧ ಮುರಿದು ಬಿದ್ದಿರಬಹುದು ಅಂತ ನೀವೆಲ್ಲ ಭಾವಿಸಿರಬಹುದು. ನಿಮ್ಮ ಈ ಎಲ್ಲ ಗೊಂದಲ ಮತ್ತು ತಪ್ಪು ತಿಳುವಳಿಕೆಯನ್ನ ದೂರ ಮಾಡೋಕೆ ನಾನು ಈ ಪ್ರೆಸ್ ಮೀಟ್ ಕರೆದಿದ್ದು. ಅದಕ್ಕಾಗಿ ನಾನು ಅನ್ವಿತಾಳನ್ನ ಇಲ್ಲೇ ವೇದಿಕೆಗೆ ಕರೆಯೋಕೆ ಬಯಸ್ತೀನಿ. ಆಶಿಕ್ ಹೀಗೆ ಹೇಳಿ ರಾಜೀವ್ಗೆ ಸನ್ನೆ ಮಾಡ್ದ. ರಾಜೀವ್ ತಕ್ಷಣ ಕಾವಲುಗಾರನಿಗೆ ಮಾಹಿತಿ ನೀಡ್ದ. ಇತ್ತ ಟಿವಿಯಲ್ಲಿ ಇದನ್ನ ನೋಡ್ತಿದ್ದ ರಿಷಬ್, ರಿಧಿಮಾ ಮತ್ತು ಸ್ವತಃ ಅನ್ವಿತಾ ಕೂಡ ಆಶ್ಚರ್ಯಚಕಿತರಾದ್ರು. ಮಾಧ್ಯಮದವರು ಅನ್ವಿತಾಳನ್ನ ಸಂಪರ್ಕಿಸೋಕೆ ಎಷ್ಟೋ ಟ್ರೈ ಮಾಡಿದ್ರು, ಆದ್ರೆ ಅವಳು ಎಲ್ಲೂ ಸಿಕ್ಕಿರ್ಲಿಲ್ಲ. ಅವಳು ಹೇಗ್ ಸಿಗೋಕ್ ಸಾಧ್ಯ? ಅವಳನ್ನ ಜೋಯಿಶ್ ವಿಲ್ಲಾದಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿತ್ತು. ನಿನ್ನೆ ರಾತ್ರಿಯ ಘಟನೆಯ ಪರಿಣಾಮಗಳನ್ನ ಆಶಿಕ್ ಮುಂಚಿತವಾಗಿಯೇ ಊಹಿಸಿದ್ದ. ಅದಕ್ಕಾಗಿಯೇ ಅವಳ ಭದ್ರತೆಗೆ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದ. ತಾನೇ ಮೊದಲು ಮಾಧ್ಯಮದ ಮುಂದೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಯಾರೂ ಅವಳ ಮೇಲೆ ಅನಗತ್ಯ ಆರೋಪ ಮಾಡದಂತೆ ತಡೆದಿದ್ದ. ಅನ್ವಿತಾ ಅಲ್ಲೇ ಇದ್ದಾಳೆ ಎಂದು ತಿಳಿತಾ ಇದ್ದಂತೆ ಹಾಲ್ನಲ್ಲಿ ಗದ್ದಲ ಹೆಚ್ಚಾಯಿತು. ಕೆಲವೇ ಕ್ಷಣಗಳಲ್ಲಿ ಕ್ಯಾಶುವಲ್ ನೀಲಿ ಶರ್ಟ್, ಕಪ್ಪು ಡೆನಿಮ್, ಹೈ ಪೊಲಿಟೇನ್ ಹಾಗೂ ಕೂಲಿಂಗ್ ಗ್ಲಾಸ್ ಧರಿಸಿದ್ದ ಅನ್ವಿತಾ 4 ಭದ್ರತಾ ಸಿಬ್ಬಂದಿಯ ನಡುವೆ ನಡೆದು ಬಂದ್ಲು. ಮಾಧ್ಯಮದವರ ಕ್ಯಾಮ್ರಾಗಳೆಲ್ಲ ಅವಳತ್ತ ತಿರುಗೋದ್ವು. ಅವಳು ವೇದಿಕೆಯತ್ತ ಬರ್ತಾ ಇದ್ದಂತೆ ಆಶಿಕ್ ಒಬ್ಬ ಜೆಂಟಲ್ ಮ್ಯಾನ್ ಅಂತೆ ಕೈ ಚಾಚಿ ಅವಳನ್ನ ಮೇಲ್ ಕರ್ಕೊಂಡ. ಆದ್ರೆ ಅದೇ ಕ್ಷಣದಲ್ಲಿ ಅವಳ ಕಿವಿಯ ಬಳಿ ಬಾಗಿ ತೀರಾ ಸಣ್ಣ ದನಿಯಲ್ಲಿ ಪಿಸುಗುಡ್ದ. ಇಲ್ಲಿ ಏನ್ ಹೇಳ್ಬೇಕು ಅಂತ ನಿನಗೆ ಚೆನ್ನಾಗಿ ನೆನಪಿದೆ ಅನ್ಕೋತೀನಿ. ಅನ್ವಿತಾ ಮೇಲೆ ನೀನು ಮಾಡಿದ ಅಗ್ಗದ ಆರೋಪಗಳನ್ನ ಹೇಗ್ ವಾಪಸ್ ತೆಗಿಬೇಕು ಅಂತ ನಿನಗ್ ಗೊತ್ತಿರ್ಬೇಕು. ಒಂದು ವೇಳೆ ಹಾಗಾಗ್ಲಿಲ್ಲ ಅಂದ್ರೆ ನಿನ್ನ ಮುಂದಿನ ಸ್ಟಾಪ್ ಜೈಲ್. ನೆನ್ಪಿಟ್ಕೋ. ಪ್ರಪಂಚದ ಕಣ್ಣಿಗೆ ಪ್ರೀತಿ ಕಾಳಜಿ ತೋರಿಸುತ್ತಲೇ ತುಟಿಗಳ ಮೇಲೆ ನಗೆ ಇಟ್ಟು ಆಶಿಕ್ ಬೆದರಿಸಿದ ರೀತಿ ಕಂಡು ಅನ್ವಿತಾಗೆ ಶಾಕ್ ಆಯ್ತು. ಇದುವರೆಗೂ ಅವಳು ಆಶಿಕ್ನ ಸ್ನೇಹಮಯ ಪ್ರೀತಿಯ ಮುಖವನ್ನ ಮಾತ್ರ ನೋಡಿದ್ಲು. ಆದ್ರೆ ಇಂದು ಆಶಿಕ್ ಜೋಯಿಶ್ನ ನಿಜವಾದ ಕರಾಳ ಮುಖ ಅವಳಿಗೆ ಕಾಣಿಸ್ತು. ನಿನ್ನೆ ರಾತ್ರಿಯೂ ಅನ್ವಿತಾ ವಿಷಯದಲ್ಲಿ ಇದೇ ಆಗಿತ್ತು. ಅನ್ವಿತಾಳನ್ನ ಅವಮಾನಿಸಿ ನಿಹಾರಿಕಳಿಂದ ಕೆನ್ನೆಗೆ ಏಟು ತಿಂದ ನಂತರ ಆಶಿಕ್ ಹೇಳಿದನೆಂದು ಅವಳು ಹೋಟೆಲ್ ರೂಮ್ಗೆ ಹೋಗಿದ್ಲು. ಆಶಿಕ್ ಮತ್ತು ನಿಹಾರಿಕಾ ತನ್ನ ಮೇಲೆ ಭೀಕರವಾಗಿ ಕೋಪಗೊಳ್ತಾರೆ ಎಂದು ಅವಳಿಗೆ ಗೊತ್ತಿತ್ತು. ಅದಕ್ಕಾಗಿ ಅವಳು ಒಂದು ಬ್ರಹ್ಮಾಸ್ತ್ರವನ್ನ ಸಿದ್ಧವಾಗಿಟ್ಕೊಂಡಿದ್ಲು.
ತನ್ನ ಗರ್ಭಧಾರಣೆಯ ನಿಂದನೆಯನ್ನ ಆಶಿಕ್ ಮೇಲೆ ಹಾಕುವುದು. ಇದರಿಂದ ನಿಹಾರಿಕಳ ಕೋಪವು ತಣ್ಣಗಾಗುತ್ತದೆ, ಜೊತೆಗೆ ತನ್ನಗೆ ಸ್ಪರ್ಧಿಯಾಗಿದ್ದ ಅನ್ವಿತಾಳನ್ನ ಪಕ್ಕಕ್ಕೆ ಸರಿಸಬಹುದು ಎಂಬುದು ಅವಳ ಲೆಕ್ಕಾಚಾರವಾಗಿತ್ತು. ಗರ್ಭಿಣಿ ಎಂಬ ಸುದ್ದಿ ತಿಳಿದ್ರೆ ಎಂತಹುದೇ ದೊಡ್ಡ ತಪ್ಪನ್ನು ಕ್ಷಮಿಸ್ತಾರೆ ಎಂಬುದು ಅವಳ ನಂಬಿಕೆಯಾಗಿತ್ತು. ಅಷ್ಟಕ್ಕೂ ಭಾರತಕ್ಕೆ ಬರುವ ಮುನ್ನ ಅಮೆರಿಕದಲ್ಲಿದ್ದಾಗ ಕೆಲ ವಾರಗಳ ಹಿಂದೆ ಅವಳು ಆಶಿಕ್ನನ್ನ ಭೇಟಿಯಾಗಿದ್ಲು. ಅನ್ವಿತಾ ಜೊತೆಗಿನ ಸಂಬಂಧ ಮುರಿದು ಬಿದ್ದ ಮೇಲೆ ಆಶಿಕ್ ಪಾಲಿಗೆ ಅನ್ವಿತಾ ಬರೀ ನೆನಪಾಗಿದ್ಲು. ಆದ್ರೆ ಆ ಸಮಯದಲ್ಲಿ ಆಶಿಕ್ ಮತ್ತು ಈ ಹುಡುಗಿಯ ನಡುವೆ ದೂರದ ಬಾಂಧವ್ಯವಿತ್ತು. ಆ ರಾತ್ರಿಯ ಘಟನೆಯನ್ನ ಬಳಸಿಕೊಂಡು ತನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಜೋಯಿಶ್ ಕುಟುಂಬದ ಉತ್ತರಾಧಿಕಾರಿ ಎಂದು ಬಿಂಬಿಸಲು ಅವಳು ಯೋಜನೆ ರೂಪಿಸಿದ್ಲು. ಇದಕ್ಕಾಗಿ ಅವಳು ಡಾಕ್ಟರ್ ಸ್ನೇಹ ಅವರನ್ನು ಸಂಪರ್ಕಿಸಿ ಆಶಿಕ್ನಿಂದ ಸತ್ಯ ಮರೆಮಾಚೋಕೆ ಸಹಾಯ ಕೋರಿದ್ಲು. ಎಲ್ಲವೂ ಅವಳು ಅಂದ್ಕೊಂಡಂತೆಯೇ ಸೆಟ್ ಆಗಿತ್ತು. ಆದ್ರೆ ತನ್ನ ಪಾಪದ ಕೊಡ ತುಂಬಿ ತುಳುಕ್ತಿದೆ ಎಂಬ ಅರಿವು ಅವಳಿಗಿರ್ಲಿಲ್ಲ. ಮಧ್ಯರಾತ್ರಿ ಆಶಿಕ್ ಹೋಟೆಲ್ಗೆ ಬಂದಾಗ ಅವಳು ತಕ್ಷಣ ಕೈ ಜೋಡಿಸಿ ಕ್ಷಮೆ ಕೇಳೋಕೆ ಬಂದ್ಲು. ಆದ್ರೆ ಆಶಿಕ್ ಕೋಪದಿಂದ ಅವಳ ಕೆನ್ನೆಗೆ ಬಲವಾಗಿ ಬಾರಿಸ್ದ. ಅವಳು ಚೇತರಿಸಿಕೊಳ್ಳುವಷ್ಟರಲ್ಲೇ ನಿಹಾರಿಕಾ ಜೋಯಿಶ್ ಕಳುಹಿಸಿಕೊಟ್ಟಿದ್ದ ಸಂಪೂರ್ಣ ಮಾಹಿತಿಯ ಫೈಲ್ ಅನ್ನ ಅವಳ ಮುಖದ ಮೇಲೆ ಎಸ್ದ. ಡಾಕ್ಟರ್ ರಿಷಬ್ ನಿನ್ನೆ ರಾತ್ರಿಯೇ ನಿಹಾರಿಕಾಗೆ ಎಲ್ಲವನ್ನ ತಿಳಿಸಿದ್ದ. ಆ ಆಸ್ಪತ್ರೆ ರಿಷಬ್ಗೆ ಸೇರಿದ್ದರಿಂದ ಕೇವಲ ಅರ್ಧ ಗಂಟೆಯಲ್ಲಿ ಎಲ್ಲ ರಿಪೋರ್ಟ್ಗಳು ನಿಹಾರಿಕಾ ಇಮೇಲ್ಗೆ ತಲುಪಿದ್ವು. ನಿಹಾರಿಕಾ ಅದನ್ನ ತಕ್ಷಣವೇ ಆಶಿಕ್ಗೆ ಫಾರ್ವರ್ಡ್ ಮಾಡಿ, ಫೈಲ್ ಓದಿದ ಮೇಲೆನೆ ಅವಳನ್ನ ಭೇಟಿಯಾಗು ಅಂತ ಹೇಳಿದ್ರು. ಆ ಫೈಲ್ನಲ್ಲಿದ್ದ ಪ್ರತಿಯೊಂದು ಪುಟವನ್ನು ತಿರುಗಿಸ್ತಿದ್ದಂತೆ ಆಶಿಕ್ಗೆ ಸತ್ಯದ ಅರಿವಾಗಿತ್ತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ವ್ಯಕ್ತಿ ಬರೀ ಹಣ ಮತ್ತು ಸ್ವಾರ್ಥಕ್ಕಾಗಿ ತನ್ನ ಬೆನ್ನಿಗೆ ಇಷ್ಟೊಂದು ತೀವ್ರವಾಗಿ ಇರಿದಿದ್ದಾಳೆ ಎಂಬ ಸತ್ಯ ಆಶಿಕ್ನನ್ನ ಸಂಪೂರ್ಣವಾಗಿ ಮುರಿದು ಹಾಕಿತ್ತು. ಆ ನೋವೇ ಈಗ ಭೀಕರ ಕೋಪವಾಗಿ ಮಾರ್ಪಟ್ಟಿತ್ತು. ಭದ್ರತಾ ಸಿಬ್ಬಂದಿಯನ್ನ ಲೆಕ್ಕಿಸದೆ ರೂಮ್ಗೆ ನುಗ್ಗಿ ಅವಳಿಗೆ ಹೊಡೆದಿದ್ದ. ಅನ್ವಿತಾ ಆ ಫೈಲ್ ತೆಗೆದು ಓದ್ತಾ ಇದ್ದಂತೆ ಅವಳ ಮುಖದ ಬಣ್ಣ ಬದಲಾಯಿತು. ಜೀವವೇ ಹೋದಂತಾಯಿತು. ಆಶಿಕ್ನ ಕಣ್ಣುಗಳಲ್ಲಿ ರಕ್ತ ಬಸಿಯುವಂತಹ ಕೋಪವಿತ್ತು. ಬೇರೆ ದಾರಿ ಕಾಣದೆ ಅವಳು ಆಶಿಕ್ ಕಾಲು ಹಿಡಿದು ಮಂಡಿಯೂರಿ ಕುಳಿತು ತನ್ನ ತಪ್ಪುಗಳನ್ನ ಒಪ್ಕೊಂಡ್ಲು. ಆದ್ರೆ ಇಂದು ಆಶಿಕ್ ಜೋಯಿಶ್ ಕ್ಷಮಿಸುವ ಮನಸ್ಥಿತಿಯಲ್ಲಿರ್ಲಿಲ್ಲ. ಅವನು ನಡುಗುವ ಧ್ವನಿಯಲ್ಲಿ ಕೇಳ್ದ, ಯಾಕೆ ಅನ್ವಿ, ಯಾಕೆ ಹೀಗ್ ಮಾಡ್ದೆ? ನಮ್ಮಿಬ್ರು ನಡುವೆ ಏನ್ ಕೊರತೆ ಇತ್ತು ಅಂತ ನನ್ಗಿಷ್ಟೊಂದು ದೊಡ್ಡ ದ್ರೋಹ ಮಾಡ್ದೆ? ನಿನ್ಗೆ ಮೋಸ ಮಾಡೋ ಅಗತ್ಯವೇನಿತ್ತು? ನೀನ್ ಕೇಳಿದ್ರೆ ನಿನ್ ಪಾದದ ಬಳಿ ಸಾಯೋಕ್ಕೂ ನಾನ್ ಸಿದ್ಧನಿದ್ದೆ. 7 ಜನ್ಮದ ಮಾತನ್ನ ಪಕ್ಕಕ್ಕಿಡು. ಕಷ್ಟ ಬಂದಾಗ ನನ್ನನ್ನ ಹೀಗೆ ನಡ್ನೀರಲ್ಲಿ ಬಿಟ್ಟು ಹೋದ್ಯಾ? ಇಷ್ಟೆಲ್ಲ ದೊಡ್ಡ ಬಿಸ್ನೆಸ್ ನಿರ್ಧಾರಗಳನ್ನ ತಗೋವ ನಾನು ಒಬ್ಬ ವ್ಯಕ್ತಿಯನ್ನ ಗುರುತಿಸುವಲ್ಲಿ ಇಷ್ಟೊಂದು ದೊಡ್ಡ ತಪ್ಪು ಮಾಡದ್ನಾ ಅಂತ ನೆನೆಸ್ಕೊಂಡ್ರೆ ಕೋಪಕ್ಕಿಂತ ಹೆಚ್ಚಾಗಿ ಅಸಹ್ಯ ಆಗ್ತಿದೆ. ಹೀಗೆ ಹೇಳ್ತಾ ಆಶಿಕ್ ಗಂಟ್ಲು ಬಿಗಿದುಕೊಂಡಿತು. ಆದ್ರೆ ಮರುಕ್ಷಣವೇ ಅವನ ಮುಖದಲ್ಲಿದ್ದ ಅಸಹಾಯಕತೆ ಕಠಿಣವಾಯಿತು. ದುಃಖವು ದ್ವೇಷವಾಗಿ ಬದಲಾಯಿತು. ಸಾಕು ಮಾಡು ನಿನ್ನ ಈ ನಕಲಿ ಪಶ್ಚಾತ್ತಾಪದ ನಾಟಕ, ಆಶಿಕ್ ಗರ್ಜಿಸ್ದ. ಇಷ್ಟೆಲ್ಲ ಕೊಳಕಿನಲ್ಲಿ ಮುಳುಗಿದ ಮೇಲೇನೋ ನೀನು ಅನ್ವಿತಾಳ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆ ಮಾಡ್ತೀಯಾ? ನಿನ್ ಜೊತೆ ಮಾತಾಡೋದೇ ದಂಡ. ನೀನ್ ನನ್ಗೆ, ನನ್ನ ಕುಟುಂಬಕ್ಕೆ, ಮುಖ್ಯವಾಗಿ ಅನ್ವಿತಾಗೆ ಮಾಡಿದ ದ್ರೋಹಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ನಿನ್ನ ಆಟ ಮುಗೀತು. ಆಶಿಕ್ನ ಮಾತನ್ನ ಕೇಳಿ ಅನ್ವಿತಾ ತಕ್ಷಣ ಎದ್ದು ನಿಂತ್ಲು. ಈ ಬಾರಿ ಅವಳ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿರಲಿಲ್ಲ, ಬದಲಿಗೆ ತೀವ್ರ ಕೋಪವಿತ್ತು. ಬಾಯಲ್ಲಿ ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟಿದ ನಿನ್ನಂತವರಿಗೆ ನಿಜವಾದ ಜೀವನದ ಕಷ್ಟ ಏನಂತ ಗೊತ್ತಾಗಲ್ಲ ಆಶಿಕ್ ಜೋಯಿಶ್, ಅವಳು ಕಿರ್ಚಿದ್ಲು. ಒಂದು ಸಂಪ್ರದಾಯವಾದಿ ಕುಟುಂಬದಲ್ಲಿ ಹುಟ್ಟಿ ಉಸಿರಾಡೋಕ್ಕೂ ಕೂಡ ಅನುಮತಿ ಕೇಳಬೇಕಾದ ವಾತಾವರಣದಲ್ಲಿ ಬದುಕಿದ್ರೆ ಜೀವನ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಸ್ನೇಹ, ಪ್ರೀತಿ ಹೆಸರಿನಲ್ಲಿ ನಾನು ನನಗೆ ಗುಂಡು ಹಾರಿಸ್ಕೊಂಡೆ ಅಂತ ಒಪ್ಕೋತೀನಿ. ಆದ್ರೆ ಆ ಸುದ್ದಿ ನನ್ನ ಮನೆಗೆ ತಲುಪಿದ್ರೆ ನನ್ನನ್ನ ಯಾವುದೋ ಹಳ್ಳಿಯ ಅನಕ್ಷರಸ್ಥನಿಗೆ ಮದ್ವೆ ಮಾಡಿ ಸಾಯೋಕ್ ಬಿಡ್ತಿದ್ರು. ನನ್ನ ಪರಿಸ್ಥಿತಿ ನನಗಷ್ಟೇ ಗೊತ್ತಿತ್ತು. ಹಾಗಾಗಿ ನನಗೆ ಸೂಕ್ತ ಅನಿಸಿದ್ದನ್ನ ನಾನು ಆರಿಸ್ಕೊಂಡೆ. ಇದ್ರಲ್ಲಿ ನನ್ನದೇನ್ ತಪ್ಪು? ಎಲ್ಲವೂ ಇರುವ ನಿನ್ಗೆ ಪ್ರೀತಿಯಲ್ಲಿ ದ್ರೋಹ ದೊಡ್ಡದಾಗಿ ಕಾಣಿಸ್ಬಹುದು. ಆದ್ರೆ ಪ್ರತಿದಿನ ಬದುಕೋಕೆ ಹೋರಾಡುವ ನಮ್ಗೆ ಪ್ರೀತಿಗಿಂತ ಬದುಕೋದೇ ಮುಖ್ಯ ಆಗುತ್ತೆ. ನನಗೂ ಆ ಕಷ್ಟದ ಬದುಕಿನಿಂದ ಮುಕ್ತಿ ಬೇಕಿತ್ತು. ಅವಳು ಮುಂದುವರ್ಸಿದ್ಲು. ಆಸ್ಟ್ರೇಲಿಯಾಗೆ ಹೋಗಿ ಕಷ್ಟಪಟ್ಟು ಓದ್ದೆ. ಆಮೇಲೆ ನಿನ್ನನ್ನ ಭೇಟಿಯಾದೆ. ಹಣ ಮತ್ತು ಅಧಿಕಾರ ಏನಂತ ನಿನ್ನನ್ನ ನೋಡಿ ತಿಳಿದೆ. ಕಾಲೇಜ್ನಲ್ಲಿ ನೀನು ಜಯದೇವ್ ಜೋಯಿಶ್ ಅವರ ಏಕೈಕ ಉತ್ತರಾಧಿಕಾರಿ ಎನ್ನುವ ಒಂದೇ ಕಾರಣಕ್ಕೆ
ಎಲ್ಲರೂ ನಿನ್ ಹಿಂದೆ ಸುತ್ತಾ ಇದ್ರು. ನಿನ್ನ ಶೈಲಿ, ಕಾರುಗಳು, ಆಟಿಟ್ಯೂಡ್ ನೋಡಿ ನನಗೂ ಅಂತಹ ಬದುಕು ಬೇಕನ್ನಿಸ್ತು. ಮೊದಲು ಸ್ನೇಹ, ಆಮೇಲೆ ಪ್ರೀತಿ ಆಯ್ತು. ನಿನ್ನನ್ನ ಪ್ರೀತಿಸ್ಲಿಲ್ಲ ಅಂತ ನಾನು ಹೇಳೋದಿಲ್ಲ. ಆ ಕ್ಷಣದಲ್ಲಿ ಪ್ರೀತಿಸಿದ್ದು ನಿಜ. ಆದ್ರೆ ದಿನ ಕಳೆದಂತೆ ಪ್ರಶ್ನೆಗಳು ಹೆಚ್ಚಾದ್ವು. ಜನರು ನನ್ನ ಗುರುತು, ಕುಟುಂಬದ ಬಗ್ಗೆ ಕೇಳೋಕೆ ಶುರು ಮಾಡಿದ್ರು. ನಿನಗೆ ಬೆಂಬಲವಾಗಿ ಇಡೀ ಸಾಮ್ರಾಜ್ಯನೇ ಇತ್ತು. ಆದ್ರೆ ನನಗೆ ಯಾರೂ ಇರ್ಲಿಲ್ಲ. ಹಾಗಾಗಿ ನನಗೆ ಅವಕಾಶ ಬಂದಾಗ ನಾನು ಅದನ್ನ ಬಳಸ್ಕೊಂಡೆ. ಅನ್ವಿತಾ ತನ್ನ ತಪ್ಪನ್ನ ಸಮರ್ಥಿಸಿಕೊಳ್ಳಲು ನೀಡಿದ ಈ ದೀರ್ಘ ಉಪನ್ಯಾಸವನ್ನ ಕೇಳಿದ ಮೇಲೆಯೂ ಆಶಿಕ್ ಮುಖದಲ್ಲಿ ಯಾವುದೇ ಬದಲಾವಣೆಯಾಗಲಿಲ್ಲ. ಅವನು ಶಾಂತವಾಗಿ ಹೇಳ್ದ, ನೋಡು ಅನ್ವಿತಾ, ನಾನಿಲ್ಲಿ ಸರಿ ತಪ್ಪುಗಳ ನ್ಯಾಯ ತೀರ್ಮಾನ ಮಾಡೋಕೆ ಬಂದಿಲ್ಲ. ಗಮ್ಯಸ್ಥಾನ ತಲುಪೋಕೆ ಕಷ್ಟದ ದಾರಿಗಳಿರಬಹುದು, ಆದ್ರೆ ಅದಕ್ಕಾಗಿ ಶಾರ್ಟ್ ಕಟ್ ತೆಗೆದುಕೊಂಡ್ರೆ ಕೊನೆಗೆ ಸಿಗೋದು ಪಶ್ಚಾತ್ತಾಪ ಮಾತ್ರ. ಕಷ್ಟದಲ್ಲಿದ್ದವರೆಲ್ಲ ನಿನ್ನ ಹಾಗೆ ದ್ರೋಹದ ಹಾದಿ ಹಿಡಿಯೋದಿಲ್ಲ. ನನ್ನ ಕಣ್ಮುಂದೆ ನಿಜವಾದ ಅನ್ವಿತಾ ಎನ್ನುವ ಉದಾಹರಣೆ ಇದೆ. ಅವಳ ಮುಂದೆ ನಿನ್ನ ಆಲೋಚನೆಗಳು ತೀರಾ ಕೀಳಾಗಿ ಕಾಣಿಸುತ್ತೆ. ನಾನ್ ಬಂದಿರೋದು ಒಂದು ಮುಖ್ಯ ಕೆಲಸಕ್ಕೆ. ನೀನ್ ಮಾಡಿದ ತಪ್ಪನ್ನ ಒಪ್ಕೊಳ್ಬೇಕು, ಈ ನಕಲಿ ಸಂಬಂಧವನ್ನ ಮುಗಿಸ್ಬೇಕು ಮತ್ತು ಮಾಧ್ಯಮಗಳ ಮುಂದೆ ಅನ್ವಿತಾಗೆ ಕ್ಷಮೆ ಕೇಳ್ಬೇಕು. ಇದನ್ನ ಕೇಳಿ ಅನ್ವಿತಾ ನಕ್ಲು. ನಿನ್ ಮಾತನ್ನ ನಾನು ಕೇಳ್ತೀನಂತ ಹೇಗ್ ಅನ್ಕೊಂಡೆ? ನಾನು ಆ ನಿಸ್ಸಾರ ಹುಡುಗಿಗೆ ಎಂದಿಗೂ ಕ್ಷಮೆ ಕೇಳಲ್ಲ. ಬದಲಿಗೆ ನನ್ನ ಹೆಸರಿನಿಂದಾಗಿ ಅವಳ ಬದುಕು ರೂಪುಗೊಂಡಿದ್ದಕ್ಕೆ ಅವಳೇ ನನಗೆ ಧನ್ಯವಾದ ಹೇಳ್ಬೇಕು. ಈ ಮಾತನ್ನ ಕೇಳಿದ್ದೇ ತಡ ಆಶಿಕ್ ಕೋಪದಿಂದ ಅವಳ ಮಣಿಕಟ್ಟನ್ನ ಗಟ್ಟಿಯಾಗಿ ಹಿಡಿದು ತಿರುವುದ. ನಾನ್ ನಿನ್ನನ್ನ ವಿನಂತಿ ಮಾಡ್ತಿಲ್ಲ, ಆರ್ಡರ್ ಮಾಡ್ತಿದ್ದೀನಿ. ಇಲ್ಲಿವರೆಗೆ ಆಶಿಕ್ ಜೋಯಿಶ್ನ ಪ್ರೀತಿಯನ್ನ ನೋಡಿದ್ಯಾ? ಇನ್ಮೇಲೆ ಅವನ್ ದ್ವೇಷವನ್ನ ನೋಡ್ತೀಯಾ? ಆಶಿಕ್, ದಯವಿಟ್ಟು ಕೈ ಬಿಡಿ, ನೋವು ಆಗ್ತಿದೆ ಅಂತ ಅನ್ವಿತಾ ನೋವಿನಿಂದ ಅತ್ಲು. ಆಶಿಕ್ ತಕ್ಷಣ ಅವಳ ಕೈಯನ್ನ ಬಿಟ್ಟ. ಅವಳ ಮಣಿಕಟ್ಟಿನ ಮೇಲೆ ಬೆರಳುಗಳ ಕೆಂಪು ಗುರುತು ಬೀಳ್ತು. ಆದ್ರೆ ಆಶಿಕ್ನ ಕೋಪ ತಣ್ಣಗಾಗ್ಲಿಲ್ಲ. ಅವನು ಗರ್ಜಿಸ್ದ, ನೋಡು, ನಿನ್ಗೆ ಇಷ್ಟ ಇದೆಯೋ ಇಲ್ವೋ, ನಾನ್ ಹೇಳಿದ್ದನ್ನ ಮಾಡ್ಲೇಬೇಕು. ಇಲ್ದೇ ಇದ್ರೆ ನಿನ್ನ ಆ ಪ್ರಿಯಕರ ರಾಘವ್ ಜೊತೆ ಜೈಲಿಗೆ ಹೋಗೋಕೆ ರೆಡಿ ಆಗು. ನಿನ್ನ ಮುಂದಿನ ಮಗು ಜೈಲ್ನಲ್ಲೇ ಹುಟ್ಲಿ. ವೈದ್ಯರ ಪ್ರಕಾರ ಗರ್ಭಪಾತ ಸಾಧ್ಯ ಇಲ್ಲ. ನಿನ್ನನ್ನ ಜೈಲಿಗೆ ಕಳ್ಸೋದು ನನಗ್ ದೊಡ್ಡ ಕೆಲಸ ಏನಲ್ಲ. ಎಲ್ಲಾ ಆಧಾರಗಳು ನನ್ನ ಕೈಯಲ್ಲಿವೆ. ಅನ್ವಿತಾಗೆ ಭಯ ಆಯ್ತು. ಆಶಿಕ್, ನೀನು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಾನು ಸ್ವಾರ್ಥಿಯಾಗಿರ್ಬಹುದು, ಆದ್ರೆ ರಾಘವ್ ನಿಸ್ವಾರ್ಥಿ. ಅವನು ನಾನು ಹೇಳಿದ್ದನ್ನಷ್ಟೇ ಮಾಡ್ದ. ಆಶಿಕ್ ಸೋಫಾದ ಮೇಲೆ ಕುಳಿತು ಶಾಂತವಾಗಿ ಹೇಳ್ದ, ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂದ್ಕೋ, ಪರವಾಗಿಲ್ಲ. ಆದ್ರೆ ನನ್ನ ತಾಯಿಗೆ ನಿನ್ ಮೇಲೆ ಎಷ್ಟು ಕೋಪ ಇದೆ ಗೊತ್ತಾ? ತನ್ನ ಮಗನ ಸಾವು ಬದುಕಿನ ವಿಷಯದಲ್ಲಿ ಅವ್ರು ನಿನ್ನನ್ನ ಸುಮ್ಮನೆ ಬಿಡಲ್ಲ. ನಾನ್ ನಿನ್ನ ರಕ್ಷಿಸೋಕೆ ಈ ಪ್ರಸ್ತಾವನೆ ಕೊಡ್ತಿದ್ದೀನಿ. ಇಡೀ ಮಾಧ್ಯಮದ ಮುಂದೆ ಸತ್ಯ ಒಪ್ಕೋ, ವಿಷಯ ಮುಗಿಸು. ಅನ್ವಿತಾಗೆ ಬೇರೆ ದಾರಿ ಇರಲಿಲ್ಲ. ನಿಹಾರಿಕಾ ಜೋಯಿಶ್ ಕೋಪಕ್ಕೆ ಸಿಕ್ಕಿದ್ರೆ ತನ್ನ ವೃತ್ತಿ ಜೀವನ, ಮಗುವಿನ ಭವಿಷ್ಯ ಎಲ್ಲವೂ ಅಂತ್ಯವಾಗುತ್ತೆ ಅಂತ ತಿಳಿದು ಅವಳು ಆಶಿಕ್ ಹೇಳಿದಂತೆ ಮಾಡೋಕೆ ಒಪ್ಕೊಂಡ್ಲು. ಆಶಿಕ್ ತಕ್ಷಣವೇ ರಾಜೀವ್ಗೆ ಕರೆ ಮಾಡಿ ಪತ್ರಿಕಾಗೋಷ್ಠಿ ಏರ್ಪಾಟ್ ಮಾಡೋಕೆ ತಿಳಿಸ್ದ. ಪ್ರಸ್ತುತ ಪತ್ರಿಕಾಗೋಷ್ಠಿಯಲ್ಲಿ ಅನ್ವಿತಾ ವೇದಿಕೆಯ ಮೇಲೆ ಬಂದು ಕುಳಿತಾಗ ಇಡೀ ಹಾಲ್ನಲ್ಲಿ ಮೌನ ಆವರಿಸ್ತು. ಟಿವಿಯಲ್ಲಿ ಇದನ್ನ ನೋಡ್ತಿದ್ದ ರಿಷಬ್, ರಿಧಿಮಾ ಮತ್ತು ಅನ್ವಿತಾ ಕೂಡ ಉಸಿರು ಬಿಗಿ ಹಿಡಿದು ನೋಡ್ತಾ ಇದ್ರು. ಅನ್ವಿತಾಳ ಮುಖದಲ್ಲಿ ಬೆವರಿನ ಹನಿಗಳು ಕಾಣಿಸ್ಕೊಂಡಾಗ ಆಶಿಕ್ ಅವಳ ಹೆಗಲ ಮೇಲೆ ಕೈಯಿಟ್ಟು ಮಾಧ್ಯಮಗಳಿಗೆ ನಗು ಬೀರ್ತಾನೆ ಅವಳ ಕಿವಿಯಲ್ಲಿ ಪಿಸ್ಗುಡ್ತ. ಅನ್ವಿತಾ, ನಿನ್ ಆತಂಕವನ್ನ ನಿಯಂತ್ರಿಸು. ಇಲ್ದೇ ಇದ್ರೆ ಜನ ನಾನ್ ನಿನ್ ಮೇಲೆ ಒತ್ತಡ ಹೇರಿದ್ದೀನಿ ಅಂದ್ಕೊಳ್ತಾರೆ. ನನ್ ಮೇಲೆ ಕೆಸರು ಎರಚಿದ್ರೆ ನಿನ್ ನಿಜವಾದ ಬಣ್ಣವನ್ನ ಎಲ್ರೂ ಮುಂದೆ ಬಯಲ್ ಮಾಡೋಕೆ ನಾನು ಹಿಂದೆ ಮುಂದೆ ನೋಡಲ್ಲ. ಆದ್ರಿಂದ ಕೊನೆ ಬಾರಿಗೆ ನೀನ್ ಹೆಚ್ಚು ಪರಿಣಿತಳಾಗಿರುವ ಕೆಲಸವನ್ನ ಮಾಡು. ಸುಳ್ಳು ಪ್ರೀತಿ, ಕಾಳಜಿಯ ಅಭಿನಯ ಮಾಡಿ ಈ ಸಂಬಂಧಕ್ಕೆ ಮುಕ್ತಾಯ ಆಡು. ಅನ್ವಿತಾ ಮೇಲಿರುವ ಆರೋಪಗಳನ್ನ ತೆರವುಗೊಳಿಸು. ಆಶಿಕ್ನ ಮಾತಿನ ನಂತರ ಅನ್ವಿತಾ ಒಂದು ಸಿಪ್ ನೀರ್ ಕುಡಿದು ಮುಖದ ಮೇಲೆ ನಕಲಿ ಆತ್ಮವಿಶ್ವಾಸದ ನಗೆಯನ್ನ ತರಿಸ್ಕೊಂಡು ಮೈಕ್ ಹಿಡಿದ್ಲು. ಆಶಿಕ್, ಪ್ರಶ್ನೆಗಳನ್ನ ಕೇಳಬಹುದು ಎಂದ ತಕ್ಷಣ ವರದಿಗಾರನೊಬ್ಬ, ನಿನ್ನೆ ರಾತ್ರಿ ಬೇರ್ಪಟ್ಟ ಮೇಲೇನೋ ಅವಳು ನಿಮ್ಮನೆಯಲ್ಲೇ ಇದ್ದಾಳೆ ಅಂದ್ರೆ ಅವಳು ಮಾಧ್ಯಮದ ಮುಂದೆ ಬರೋಕೆ ಇಷ್ಟಪಡ್ಲಿಲ್ವೇ, ಅಥವಾ ನೀವೇ ಬರೋಕ್ ಬಿಡ್ಲಿಲ್ವಾ ಅಂತ ಕೇಳ್ದ. ಆಶಿಕ್ ಉತ್ತರಿಸುವಷ್ಟರಲ್ಲಿ ಅನ್ವಿತಾ ತಾನೇ ಮೈಕ್ ಪಡೆದು, ಕ್ಷಮಿಸಿ, ನಮ್ ಸಂಬಂಧ ಮುರಿದು ಬಿದ್ದಿರಬಹುದು.
ಆದ್ರೆ ನಮ್ ನಡುವೆ ದ್ವೇಷ ಇಲ್ಲ ಅಂತ ನಕ್ಲು. ವಾತಾವರಣ ಸ್ವಲ್ಪ ತಿಳಿಯಾಯ್ತು. ನಂತರ ಅವಳು ಮುಂದುವರ್ಸಿದ್ಲು. ನಾವು ಒಂದೇ ಮನೇಲಿದ್ದೀವಿ ಅಂದ್ರೆ ನಮ್ ನಡುವೆ ಬಾಂಧವ್ಯ ಇದೆ ಅಂದರ್ಥ. ಈ ನಿರ್ಧಾರ ದಿಢೀರ್ನೆ ತಗೊಂಡಿದ್ದಲ್ಲ. ನಾವ್ ಎಷ್ಟೇ ಪ್ರಯತ್ನಿಸಿದ್ರು ನಮ್ಮ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದ್ವು. ವಿದೇಶ ಪ್ರಯಾಣ, ದೂರವಿರೋದು, ಏನ್ ಮಾಡಿದ್ರೂ ಸರಿ ಹೋಗ್ಲಿಲ್ಲ. ನಾನು ಆಶಿಕ್ ಜೀವನಕ್ಕೆ ಮರಳುವಷ್ಟರಲ್ಲಿ ಪರಿಸ್ಥಿತಿ ಬದಲಾಗಿತ್ತು. ಈ ಎಲ್ಲಾ ಗೊಂದಲಗಳಿಗೆ ನಾನೇ ಮುಖ್ಯ ಕಾರಣ. ಉಸಿರೆಳ್ಕೊಂಡ ಅವಳು, ನಿಮ್ಮಲ್ಲಿ ಕೆಲವರು ನಾನು ಒತ್ತಡದಲ್ಲಿದ್ದೀನಿ ಅಂದ್ಕೊಳ್ಬಹುದು. ಆದ್ರೆ ಅದು ನಿಜ ಅಲ್ಲ. ನಾನು ಆಶಿಕ್ನ ಮಾಜಿ ನಿಶ್ಚಿತಾರ್ಥದ ಹುಡುಗಿಯಾಗುವ ಮುನ್ನ ಅವನ ಒಳ್ಳೆಯ ಸ್ನೇಹಿತೆಯಾಗಿದ್ದೆ. ನನ್ನಿಂದಾಗಿ ಅವನ ಪ್ರೀತಿ ಮತ್ತು ಸ್ನೇಹಕ್ಕೆ ಕಳಂಕ ಬರಬಾರ್ದು. ಅದಕ್ಕಾಗಿನೇ ನಾನು ಇವತ್ತು ಈ ಸತ್ಯವನ್ನ ಹೇಳೋಕೆ ನಿರ್ಧರಿಸಿದ್ದೀನಿ ಎಂದು ಭಾವನಾತ್ಮಕವಾಗಿ ನಟಿಸಿದ್ಲು. ಹಾಲ್ನಲ್ಲಿದ್ದ ಪ್ರತಿಯೊಬ್ಬರಿಗೂ ಅವಳು ಯಾವ ರಹಸ್ಯ ಹೇಳಲಿದ್ದಾಳೆ ಎಂಬ ಕುತೂಹಲ ಹೆಚ್ಚಾಯಿತು. ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಜೊತೆಗೆ ಆಡ್ಸ್ ಬರೋಕೆ ಶುರುವಾದ್ವು. ಅತ್ತ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ರಿಷಬ್ ಕಾಫಿ ಮಗ್ ಎತ್ಕೊಂಡು ಟಿವಿಯಲ್ಲಿ ಅನ್ವಿತಾಳ ಅಭಿನಯವನ್ನ ನೋಡ್ತಾ ಕಿರಿಕಿರಿ ಎಂದಂದ. ಅಬ್ಬಾ, ಈ ಹುಡುಗಿ ಎಷ್ಟು ಭಾರಿ ನಟಿ ಕಣೋ. ಇವಳು ಬಿಸ್ನೆಸ್ ನಲ್ಲಿ ಇರಬಾರ್ದಿತ್ತು, ಆಕ್ಟಿಂಗ್ ಮಾಡ್ಬೇಕಿತ್ತು. ಎಷ್ಟು ಚೆನ್ನಾಗಿ ವಿಲನ್ ಕೆಲಸವೆಲ್ಲ ಮಾಡಿ ಈಗ ಹೀರೋ ತರ ಭಾಷಣ ಕೊಡ್ತಿದ್ದಾಳೆ ನೋಡು. ಪಕ್ಕದಲ್ಲೇ ಕುಳಿತಿದ್ದ ರಿಧಿಮಾ ರಿಷಬ್ ಕಮೆಂಟ್ ಮಾಡಿದ್ದನ್ನ ನೋಡಿ ನಕ್ಕು ಹೇಳಿದ್ಲು. ಹೇ ರಿಷಬ್ ಅಣ್ಣ, ನಿನ್ನೊಳಗೆ ಯಾರೋ ಪಂಚಾಯಿತಿ ಚಿಕ್ಕಮ್ಮ ಅಡ್ಗಿದಾಳೆ ಅನ್ಸುತ್ತೆ. 8ನೇ ತರಗತಿ ಹುಡುಗನ್ ತರ ಕುಳಿತು ಹೆಂಗ್ ಕಮೆಂಟ್ ಮಾಡ್ತಿದ್ಯಾ ನೋಡು. ಇದನ್ನ ಕೇಳಿ ತನ್ನದೇ ಆಲೋಚನೆಯಲ್ಲಿದ್ದ ಅನ್ವಿತಾಳ ಮುಖದಲ್ಲೂ ಸಣ್ಣ ನಗು ಮೂಡ್ತು. ಅವಳು ರಿಧಿಮಾಳನ್ನ ಗದರಿಸ್ತಾ ಹೇಳಿದ್ಲು. ರಿಧಿ, ರಿಷಬ್ ಅವರ ಅಭಿಪ್ರಾಯ ಹೇಳ್ತಿದ್ದಾರೆ ಅಷ್ಟೆ. ಆದ್ರೂ ನಿನ್ನೆ ನಡೆದ ನಾಟಕದಿಂದಾಗಿ ಇವತ್ತು ನಾನು ಮನೆಯಿಂದ ಹೊರಗೆ ಹೋಗೋಕೆ ಆಗ್ತಿಲ್ಲ. ಮಕ್ಕಳು ಶಾಲೆಗೂ ಹೋಗಿಲ್ಲ. ಜನರು ನನ್ನನ್ನು ಸ್ವಲ್ಪ ದಿನದಲ್ಲಿ ಮರ್ತು ಬಿಡಬಹುದು, ಅಥವಾ ನಾನು ಈ ನಗರ ಬಿಟ್ಟು ಬೇರೆಡೆ ಕೆಲ್ಸಕ್ಕೆ ಹೋಗ್ಬೋದು. ಆದ್ರೆ ಜೋಯಿಶ್ ಅನ್ನೋದು ಬರೀ ಹೆಸರಲ್ಲ, ಅದೊಂದು ಬ್ರ್ಯಾಂಡ್. ಈ ಸಣ್ಣ ಸುದ್ದಿಯಿಂದ ಶೇರ್ ಮಾರುಕಟ್ಟೆಯಲ್ಲೇನೆ ಹಲ್ಲಾಡಬಹುದು. ನಿಹಾರಿಕಾ ಮೇಡಮ್ ಎಷ್ಟು ಒಳ್ಳೆಯವರು ಗೊತ್ತಾ. ಜನ ಅವರನ್ನ ಅಹಂಕಾರಿ ಅಂದಾಗ ಬೇಜಾರಾಗುತ್ತೆ. ಅನ್ವಿತಾ ಹೀಗೆ ಮಾತಾಡೋ ಅಷ್ಟರಲ್ಲಿ ರಿಧಿಮಾ ತಕ್ಷಣ ಕೈಯಲ್ಲಿದ್ದ ಚಿಪ್ಸ್ ಪ್ಯಾಕೆಟ್ ಪಕ್ಕಕ್ಕಿಟ್ಟು ಸೋಫಾದಿಂದ ಕೆಳಗಿಳಿದು ಅನ್ವಿತಾಳ ಪಾದಗಳ ಬಳಿ ಮಂಡಿಯೂರಿ ಕುಳಿತಳು. ಕೈ ಮುಗಿದು ನಾಟಕೀಯವಾಗಿ ಹೇಳಿದ್ಲು. ಅಯ್ಯೋ ದೇವತೆ, ಸತ್ಯದ ಸಾಕಾರ ಮೂರ್ತಿಯೇ, ನಿನ್ ಮಾತುಗಳು ನಮ್ ಕಣ್ ತೆರೆಸೋದ್ವು ತಾಯಿಯೇ. ನೀನು ಈ ಗ್ರಹದವಳೋ ಅಥವಾ ಮಿಸ್ ಆಗಿ ಮಂಗಳ ಗ್ರಹದಿಂದ ಬಂದಿದೆಯೋ ಹೇಳು. ನಿನ್ನೆ ಪಾರ್ಟಿಯಿಂದ ಪ್ರಜ್ಞೆ ತಪ್ಪಿ ಬಂದಿದ್ಯಾ, ಮನೆಯಲ್ಲಿ ಬಂದಿಯಾಗಿದ್ಯಾ, ಕೆಲ್ಸ ಅಪಾಯದಲ್ಲಿದೆ, ಬಾಗಿಲು ಹೊರಗೆ ಮಾಧ್ಯಮದವರು ಹಸಿವು ಬಿದ್ದ ಕಾಗೆಗಳ ತರ ಕಾಯ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ನೀನು ಆ ಜನರು ಪರವಾಗಿ ವಕಾಲತ್ ವಹಿಸ್ತಿದೀಯಲ್ಲಮ್ಮ, ಧಾರಾವಾಹಿ ಸೊಸೆ ತರ. ರಿಧಿಮಾಳ ಈ ಡ್ರಾಮಾ ನೋಡಿ ಕಾಫಿ ಕುಡಿಯುತ್ತಿದ್ದ ರಿಷಬ್ಗೆ ನಗು ತಡೆಯಲಾಗದೆ ಮೂಗಿಗೆ ಚಿಮ್ಮಿ ಕಣ್ಣಲ್ಲಿ ನೀರ್ ಬಂತು. ಅನ್ವಿತಾಗೂ ನಗು ತಡೆಯೋಕ್ಕಾಗ್ಲಿಲ್ಲ. ಇಬ್ಬರು ಗಹಗಹಿಸಿ ನಗೋಕೆ ಶುರು ಮಾಡಿದ್ರು. ಇಬ್ಬರು ತನ್ನ ನೋಡಿ ನಗ್ತಿರೋದನ್ನ ಕಂಡು ರಿಧಿಮಾ ಮುಖ ಗಂಟಿಕೊಂಡು ಮತ್ತೆ ಸೋಫಾ ಮೇಲೆ ಕುಳಿತು ಚಿಪ್ಸ್ ತಿನ್ನೋಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಟಿವಿಯಲ್ಲಿ ಜಾಹೀರಾತು ಮುಗಿದು ಪ್ರೆಸ್ ಮೀಟ್ನ ಲೈವ್ ಪ್ರಸಾರ ಮತ್ತೆ ಪ್ರಾರಂಭವಾಯಿತು.